ದ್ವೀಪದ ಬಗ್ಗೆ ಬಹಳ ಮಾತನಾಡಿರಬಹುದು. ಆದ್ರೆ ಆ ದ್ವೀಪದಲ್ಲಿ ಆತನ ಮನೆ ಪತ್ತೆಯಾದ್ರೆ, ರಾಬರ್ಟ್ಸನ್ ಕುಟುಂಬಸ್ಥರನ್ನು ಭೇಟಿಯಾದ್ರೆ ಮಾತ್ರ ಆ ಸ್ಟೋರಿಗೆ ಒಳ್ಳೆ ಎಂಡಿಂಗ್ ಬರೋದು. ಈ ತಂಡಕ್ಕೆ ಸಿಕ್ಕ ಮಹತ್ವದ ಸುಳಿವು ಏನು ಮತ್ತು ಅದರ ಜಾಡು ಹಿಡಿದು ಅವರು ಸಾಗಿದ್ದೆಲ್ಲಿಗೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ, ಬನ್ನಿ. ಈ ಮೊದಲು ಅವರು ಹುಡುಕಾಡಿದ ತಾಣ ಹಾಗೂ ಈಗ ಹೋಗುತ್ತಿರುವ ತಾಣ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿದ್ದವು. ಈ ಬಾರಿ ಮಾತ್ರ ಜಿಮ್ ಮತ್ತು ನಾರ್ಮನ್ ತಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎನ್ನುವುದನ್ನ ಕ್ಯಾಮ್ರನ್ಗೆ ತಿಳಿಸಲೇ ಇಲ್ಲ. ಅಲ್ಲಿಗೆ ಕರೆದುಕೊಂಡು ಹೋದ ಬಳಿಕ ಅವನ ಮುಖಭಾವವನ್ನು ಗುರುತಿಸುವುದು ಅವರಿಗೆ ಬೇಕಿತ್ತು. ಅವರು ಕಡಿದಾದ ಅಂದ್ರೆ ಅಷ್ಟೇ ನೀಟಾದ ಹಾದಿಯನ್ನ ದಾಟಿ ಕಾರ್ನರ್ನತ್ತ ಬಂದು ತಲುಪಿದ್ರು. ಅದೇ ಇತಿಹಾಸಕಾರ ಹೇಳಿದ ಮನೆ. ಅಲ್ಲಿ ಕ್ಯಾಮ್ರನ್ ಅನ್ನ ಇಳಿಸಲಾಯಿತು. ಈಗ ಮಾತ್ರ ಕ್ಯಾಮ್ರನ್ ತುಂಬಾ ಗಂಭೀರನಾಗಿದ್ದ. ತಾನೇ ಅವರನ್ನ ನಡೆಸಿ ಮುಂದೆ ಸಾಗಿದ್ದ. ಆ ಗೇಟ್ನ ಮುಂದೆ ಅವನ ಕಾಲು ಹಾಗೆ ನಿಂತು ಹೋಯಿತು. ಅಮ್ಮ ನಾರ್ಮ ಮೆಕಾಲೆ ಆತನನ್ನ ಹೊತ್ತುಕೊಂಡೆ ಸುತ್ತಮುತ್ತ ಹೆಜ್ಜೆ ಹಾಕಿದ್ಲು. ಹೌದು, ಅದೇ ಆ ಬಿಳಿ ಮನೆ. ವಿಶಾಲವಾಗಿದೆ. ಅದು ಬೀಚ್ಗೆ ಹೊಂದಿಕೊಂಡಂತಿದೆ. ಮನೆಯಿಂದ ಬೀಚ್ಗೆ ಹೋಗಲು ಒಂದು ಪುಟ್ಟ ಗೇಟ್. ಆತ ಹೇಳಿದ್ದೆಲ್ಲ ಅಲ್ಲಿ ನಿಜವಾಗಿತ್ತು. ಈಗ ಕ್ಯಾಮರೂನೆ ಅಮ್ಮನ ಕೈ ಹಿಡಿದು ಮನೆಯೊಳಗೆ ಕರೆದೊಯ್ದ. ಅದು ತನ್ನದೇ ಎನ್ನುವ ಭಾವ ಅವನದ್ದು. ಹಿಂದಿನ ಮನೆಯನ್ನು ಪರಿಚಯಿಸಿದ್ದ ಆತ ಇತ್ತೀಚೆಗೆ ಈ ಮನೆಯನ್ನ ಪುನರ್ ನವೀಕರಣ ಮಾಡಲಾಗಿತ್ತು. ಆದರೂ ಕೆಲವೊಂದು ಅಂಶಗಳನ್ನ ಇದ್ದ ಹಾಗೆ ಉಳಿಸಲಾಗಿತ್ತು. ಆದರೆ ಈ ಮನೆಯಲ್ಲೇ ರಾಬರ್ಟ್ಸನ್ ಫ್ಯಾಮಿಲಿಯ ಯಾರೂ ಇರಲಿಲ್ಲ. ಅಲ್ಲಿನ ಕಿಟಕಿಯಲ್ಲಿ ಕೂತು ಆ ಹುಡುಗ ಹಳೆಯ ದಿನಗಳನ್ನ ನೆನಪಿಸಿಕೊಳ್ಳುತ್ತಿದ್ದ. ಭಾವಶೂನ್ಯನಾಗಿ ಬಿಡುತ್ತಿದ್ದ. ಅಲ್ಲಿ ಬಂದು ಸುತ್ತಾಡಿದ್ರು. ಆ ಫ್ಯಾಮಿಲಿಯ ಒಬ್ಬನೇ ಒಬ್ಬ ಸದಸ್ಯರು ಕೂಡ ಅಲ್ಲಿ ಭೇಟಿಯಾಗಲೇ ಇಲ್ಲ. ಹಾಗಾಗಿ ಅವರ ಪ್ರಯತ್ನಕ್ಕೆ ಸಂಪೂರ್ಣ ಫಲ ಸಿಗಲೇ ಇಲ್ಲ. ಅವರು ವಿಮಾನ ಹತ್ತಿ ವಾಪಸ್ ಹಿಂತಿರುಗಿದ್ದಾಯ್ತು. ಆದ್ರೂ ಈ ಬಗ್ಗೆ ಇನ್ನು ಸಾಕಷ್ಟು ಮಾಹಿತಿಯ ಎಳೆಗಳನ್ನ ಹುಡುಕಿಕೊಳ್ಳಬೇಕಿತ್ತು. ಅದಕ್ಕಾಗಿ ನಾರ್ಮ ಮೆಕಾಲೆ ಬಿರ್ರಾದಲ್ಲಿ ಒಂದು ಕಾಲಕ್ಕೆ ಬದುಕಿದ್ದ ರಾಬರ್ಟ್ಸನ್ ಕುಟುಂಬ ಮೂಲದ ಸದಸ್ಯರು ಯಾರಾದರೂ ಸಿಗ್ತಾರ ಎನ್ನುವುದನ್ನ ಹುಡುಕುವ ಪ್ರಯತ್ನ ಮುಂದುವರಿಸಿದ್ಲು. ಸ್ಕಾಟ್ಲೆಂಡ್ ತಲುಪಿದ ನಾರ್ಮ ಮೊದಲು ಮಾಡಿದ ಕೆಲಸವೇ ಜಿನಿಯಾಲಜಿಸ್ಟ್ಗಳನ್ನ ಭೇಟಿ ಮಾಡಿತ್ತು. ರಾಬರ್ಟ್ಸನ್ ವಂಶವೃಕ್ಷದ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ವ್ಯಕ್ತಪಡಿಸಿತು. ಅದಕ್ಕಾಗಿ ಜಿನಿಯಾಲಜಿಸ್ಟ್ಗಳು ಈ ಕುಟುಂಬದ ಇತಿಹಾಸ ಕೆದಕುವ ಕಾರ್ಯದಲ್ಲಿ ತೊಡಗುತ್ತಾರೆ. ಸತತ ಪ್ರಯತ್ನದ ಬಳಿಕ ಜಿನಿಯಾಲಜಿಸ್ಟ್ಗಳು ಒಂದು ಮಹತ್ವದ ಸುಳಿವನ್ನು ನೀಡುತ್ತಾರೆ. ನಿಜವಾಗಿ ರಾಬರ್ಟ್ಸನ್ ಫ್ಯಾಮಿಲಿ ಗ್ಲಾಸ್ಗೋದವರಾಗಿದ್ದು ಬೆರ್ರಾದಲ್ಲಿ 20 ವರ್ಷ ಕಾಲ ನೆಲೆಸಿದ್ರು ಎನ್ನಲಾಗಿದೆ. ಆ ಬಳಿಕ ಅವರು ಎಲ್ಲಿ ಹೋದ್ರು ಎನ್ನುವುದು ತಿಳಿಯುವುದಿಲ್ಲ. ಅವರ ಫ್ಯಾಮಿಲಿ ಮೆಂಬರ್ಗಳಲ್ಲಿ ಯಾರಾದರೂ ಇದ್ದಾರೆ ಎನ್ನುವ ಹುಡುಕಾಟವೂ ನಡೆಯುತ್ತೆ. ಆಗ ಅವರಿಗೆ ಜಿಲ್ಲಿ ರಾಬರ್ಟ್ಸನ್ರ ಸುಳಿವು ಸಿಗುತ್ತೆ. ಆಕೆ ಕ್ಯಾಮರೂನ್ನ ಹಳೆ ಜನ್ಮದ ಸಮಕಾಲೀನಳು ಎನ್ನುವ ಸುಳಿವಿನೊಂದಿಗೆ ನಾರ್ಮಾ ಆಕೆಯನ್ನು ಹುಡುಕುವ ನಿರ್ಧಾರಕ್ಕೆ ಬರ್ತಾಳೆ.
ಹೆಸರು ಮತ್ತು ಟೆಲಿಫೋನ್ ನಂಬರ್ ಆಧಾರದಿಂದ ನಾರ್ಮಾ ಜಿಲ್ಲಿ ರಾಬರ್ಟ್ಸನ್ಲನ್ನ ಭೇಟಿಯಾಗುವುದು ಅವಳ ಪ್ರಯತ್ನ. ಆದರೆ ಜಿಲ್ಲಿ ರಾಬರ್ಟ್ಸನ್ ವಿಳಾಸ ಪಡೆದು ಮನೆಗೆ ಬಂದ ಬಳಿಕ ಯಾಕೋ ಕ್ಯಾಮರಿನ್ ತುಂಬಾ ಟಲ್ಲಾಗಿದ್ದ. ಕಣ್ಣಲ್ಲಿ ನೀರು ಇಣುಕುತ್ತಿತ್ತು. ಎಂದೂ ಇಲ್ಲದಷ್ಟು ಸಿಟ್ಟು ಮುಖದಲ್ಲಿ ಮನೆ ಮಾಡಿತ್ತು. ಆತ ಜಿಲ್ಲಿ ರಾಬರ್ಟ್ಸನ್ಲನ್ನ ಭೇಟಿಯಾಗ ಬಯಸಿದ್ದ. ಹಾಗಾಗಿ ನಾರ್ಮಾ ಮಕ್ಕಳ ಜೊತೆಯಲ್ಲಿ ಜಿಲ್ಲಿ ರಾಬರ್ಟ್ಸನ್ಲ ಮನೆಗೆ ಸಾಗಿ ಬಂದ್ಲು. ಜಿಲ್ಲಿ ಭೇಟಿಯ ಆ ಕ್ಷಣಗಳನ್ನ ನೀವೇ ನೋಡಿ. ಅಲ್ಲಿ ಕುಶಲೋಪರಿಯ ಬಳಿಕ ಜಿಲ್ಲಿ ತನ್ನ ಫ್ಯಾಮಿಲಿ ಆಲ್ಬಮ್ ತಂದು ಎಲ್ಲರಿಗೂ ತೋರಿಸಿದ್ಲು. ಬೆರ್ರಾದಲ್ಲಿರುವ ಆ ಮನೆ ಹಿಂದೆ ತಮ್ಮ ಕುಟುಂಬದ ಬೇಸಿಗೆ ಮನೆ ಎಂದು ಆಕೆ ತಿಳಿಸಿದ್ಲು. ಈ ಮೊದಲು ಕ್ಯಾಮರೂನ್ ಜೊತೆ ಭೇಟಿ ಕೊಟ್ಟ ಬೆರ್ರಾ ಬೀಚ್ನ ಎಲ್ಲಾ ಫೋಟೋಗಳು ಇಲ್ಲಿದ್ದವು. ಇದು ನಿಜಕ್ಕೂ ಅಚ್ಚರಿ. ಮನೆಯಲ್ಲಿ ಕೂತು ಆಲ್ಬಮ್ ನೋಡುತ್ತಾ ಕ್ಯಾಮರನ್ ಆ ದ್ವೀಪದ ಮನೆಯನ್ನ ನೆನೆಸಿಕೊಳ್ಳುತ್ತಿದ್ದ. ಅಲ್ಲಿ ಪ್ರಶ್ನೆ ಇರೋದು ಕಪ್ಪು ಬಿಳುಪು ನಾಯಿಯದ್ದು. ಅದು ನಿಜನ? ಅದಕ್ಕೂ ಉತ್ತರವಿತ್ತು. ಹೌದು, ಅಲ್ಲೊಂದು ನಾಯಿ ಇತ್ತು. ಅದು ಕಪ್ಪು ಬಿಳುಪಿನ ನಾಯಿ. ಆದ್ರೆ ಕ್ಯಾಮರನ್ ಹೇಳಿದ ಒಂದು ಅಂಶ ಮಾತ್ರ ಪರಸ್ಪರ ಮ್ಯಾಚ್ ಆಗ್ತಿರಲಿಲ್ಲ. ತನ್ನ ಕುಟುಂಬದಲ್ಲಿ ಶೇನ್ ಎನ್ನುವ ಹೆಸರಿನ ಯಾವ ವ್ಯಕ್ತಿಯೂ ಇರಲಿಲ್ಲ ಎನ್ನುವುದು ಜಿಲ್ಲಿ ಹೇಳಿಕೆ. ಇಷ್ಟೆಲ್ಲ ಹೇಳಿಕೆಗಳ ನಡುವೆ ಕ್ಯಾಮರನ್ ತುಂಬಾ ತಣ್ಣಗಾಗಿದ್ದ. ಅಲ್ಲೇ ಆತನದು ನಿರಾಳ ಪ್ರತಿಕ್ರಿಯೆ. ಆತನೀಗ ತನ್ನ ಹಳೆ ಜನ್ಮದ ಸ್ಕ್ಯಾಂಬಲ್ ಆಗಿ ತನ್ನ ತಾಯಿಯನ್ನ ಗಾಢವಾಗಿ ನೆನಪಿಸಿಕೊಳ್ಳುತ್ತಿದ್ದ. ಮನುಷ್ಯ ಸತ್ತ ಮೇಲೆ ಎಲ್ಲಾ ಮುಗಿದು ಹೋಯಿತು ಎನ್ನುವ ನಂಬಿಕೆ ಒಂದೆಡೆ ಇದ್ರೆ, ಮತ್ತೊಂದೆಡೆ ಆ ನೆನಪುಗಳು ಮತ್ತೊಂದು ಜನ್ಮಕ್ಕೂ ಹರಿದು ಬರುತ್ತವೆ ಎನ್ನುವ ಪ್ರಶ್ನೆಗೆ ಇಲ್ಲಿ ಉತ್ತರವಿದೆ. ಆದರೂ ಗೊಂದಲಗಳು ಉಳಿದುಕೊಂಡಿವೆ. ತನ್ನ ಜೀವನದ ಬಹಳ ದೊಡ್ಡ ಪ್ರಶ್ನೆಗೆ ಉತ್ತರ ಪಡೆದ ಕ್ಯಾಮರೂನ್ ಈಗ ಎಲ್ಲ ಮಕ್ಕಳ ಹಾಗೆ ಖುಷಿಯಾಗಿದ್ದಾನೆ. ಮಕ್ಕಳ ಜೊತೆ ಬೆರೆತು ಆಟವಾಡ್ತಾನೆ. ಕ್ಯಾಮರೂನ್ ಮತ್ತು ಬೆರ್ರಾ ದ್ವೀಪಕ್ಕೆ ಜನ್ಮ ಜನ್ಮದ ಅನುಬಂಧವಿರೋದು ಈ ಮೂಲಕ ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಪ್ರತಿ ಜೀವಿಗೂ 7 ಜನ್ಮಗಳಿರ್ತಾವೆ ಅನ್ನೋ ಮಾತು ಕೂಡ ಸತ್ಯ ಅನ್ಬಹುದೇನೋ. ಆದ್ರೆ ಹಿಂದಿನ ಜನ್ಮದ ನೆನಪು ಮುಂದಿನ ಜನ್ಮದಲ್ಲೂ ಯಾಕೆ ಕಾಡುತ್ತೆ ಅನ್ನುವ ಪ್ರಶ್ನೆಗೆ ಸಮಾಧಾನಕರ ಉತ್ತರ ಮಾತ್ರ ಈವರೆಗೆ ಸಿಕ್ಕಿಲ್ಲ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.